ಸೊ ಪಂಚಕರ್ಮ ಆದ್ಮೇಲೆ ಹೊರಗಡೆ ದೇಹದ ಹೊರಭಾಗಕ್ಕೆ ಮಾಡುವಂತಹ ಎಲ್ಲ ಚಿಕಿತ್ಸೆಗಳಿಗೆ ನಾವು ಉಪಕ್ರಮ ಅಂತ ಹೇಳಿ ಕರಿತೇವೆ. ಸೊ ಆ ಚಿಕಿತ್ಸೆಗಳಲ್ಲಿ ಒಂದು ಅಭ್ಯಂಗ ಮಸಾಜ್, ನೀವೆಲ್ಲರೂ ನೋಡಿರಬಹುದು. ಈ ತರ ಒಂದು ಜಾಗದಲ್ಲಿ ಮಲಗಿಸಿ ಫುಲ್ ಬಾಡಿಗೆ ಎಣ್ಣೆ ಹಚ್ಚಿ ಒಂದು ಸರಿಯಾದ ಪ್ರಕ್ರಿಯೆಯಲ್ಲಿ ಎಣ್ಣೆಯನ್ನ ಉಜ್ಜಲಾಗುತ್ತದೆ ದೇಹದ ಮೇಲೆ. ಸೊ ಅದನ್ನ ಮಸಾಜ್ ಅಂತ ಕರಿತೀವಿ. ಸೊ ಅದೇ ರೀತಿಯಲ್ಲಿ ಔಷಧೀಯ ಸಸ್ಯಗಳ ಚೂರ್ಣವಿರಬಹುದು ಅಥವಾ ಅದರ ಸ್ವರಸವಿರಬಹುದು ಅಥವಾ ಕಲ್ಕ ಇರಬಹುದು. ಅವನ್ನ ನಾವು ಇಡೀ ಹಗಲು ಅಥವಾ ರಾತ್ರಿಯಲ್ಲಿ ಇಟ್ಟಾಗ ಅದನ್ನ ಉಪನಾಹ ಅಂತ ಹೇಳಿ ಕರಿತೀವಿ. ಅದಲ್ಲದೆ ಶಿರೋಭಾಗಕ್ಕೆ ಮಾಡುವಂತಹ ಚಿಕಿತ್ಸೆಗಳಾದ ಶಿರೋಧಾರ ಇರಬಹುದು. ಧಾರ ಅಂತ ಹೇಳಿದ್ರೆ ಈ ಪಾತ್ರೆಯಿಂದ ನಾವು ಔಷಧಿಯನ್ನ ಹಣೆಯ ಭಾಗಕ್ಕೆ ನಿರಂತರವಾಗಿ ಔಷಧೀಯ ಗುಣವುಳ್ಳ ತೈಲಗಳಿರಬಹುದು ಅಥವಾ ಕಷಾಯಗಳಿರಬಹುದು ಅಥವಾ ಹಾಲಿನ ಔಷಧೀಯ ಗುಣವುಳ್ಳ ಕಷಾಯಗಳಿರಬಹುದು. ಸೊ ಈ ಎಲ್ಲ ಔಷಧಗಳನ್ನು ಉಪಯೋಗಿಸಿ ಮಾಡುವಂತಹ ಚಿಕಿತ್ಸೆಗೆ ಶಿರೋಧಾರ ಅಂತ ಹೇಳಿ ಕರಿತೇವೆ.